ರಾಶಿ ಬಂದ ತಕ್ಷಣ ಎಲ್ಲರ ಮನಸ್ಸು ಒಂಥರ ಆಗ್ಬಿಡುತ್ತೆ. ನನ್ನ ರಾಶಿ ಹೇಗಿರ್ಬೋದು? ಮೀನ ರಾಶಿಗೆ ರಾಶ್ಯಾಧಿಪತಿ ಗುರು ಚೆನ್ನಾಗಿದ್ದಾನೆ. ರಾಶಿಯಲ್ಲಿರ್ತಕ್ಕಂಥ ಗುರು ಚೆನ್ನಾಗಿದ್ದು ಶನಿ ಈಗ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವು ಹಾಕುವ ಹೆಜ್ಜೆ ಇಡುವಂಥದ್ದು, ಮನಸ್ಸು ಅಸಮಾಧಾನ ಆಗುವಂಥದ್ದು, ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಗ್ರಹಚಾರ ಬರ್ತಕ್ಕಂಥದ್ದು, ರಸ್ತೆಯಲ್ಲಿ ನಡಿಬೇಕಾದ್ರೂ ನಿಮ್ಮ ಪಾಡಿ ನೀವು ಫುಟ್ಪಾತ್ ಸಮಂಜಸವಾಗಿ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆಯಿಂದ ಬರುವಂತ ವೆಹಿಕಲ್ ಸ್ಪೀಡ್ ಆಗಿ ಬಂದು ಅವ್ನು ಬ್ರೇಕ್ ಫೈಲ್ ಆಗಿ ನಿಮ್ಮ ಹತ್ರಕ್ಕೆ ಬರ್ತಾನೆ. ಹಾಗಂತ ಭಯಪಡಬೇಕಾದಿಲ್ಲ, ಯಾವಾಗೂ ನಡೆಯಲ್ಲ. ಇದು ಮೊದಲೇ ವರ್ಷಫಲ ಅಂತ ಹೇಳಿದೆ. ಈ ವರ್ಷಫಲದಲ್ಲಿ ಮೀನರಾಶಿಯವರು ಏನೇ ಮಾಡಬೇಕಾದ್ರೂ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರ ಮಾತನ್ನು ಸ್ವಲ್ಪ ಆಲಿಸ್ಬೇಕು. ಆದ್ರೆ ಮೀನರಾಶಿಯವರ ಮನಸ್ಸಿನ ಸ್ಥಿತಿ ಹೇಗಪ್ಪ ಅಂದ್ರೆ, ನಾನು ಹೇಳಿದಾಗೆ ಆಗ್ಬೇಕು, ನಾನು ಹಾಕೋ ಗೆರೆ ಬೇರೊಬ್ಬರು ದಾಟಬಾರದು, ನಾನು ಇನ್ನೊಬ್ಬರಿಗೆ ದುಡಿಯಲ್ಲ, ನನ್ನ ಗೆರೆ ನೀನು ಬರಬಾರದು, ಈ ಪ್ರಕಾರವಾದಂತಹ ಮನಸ್ಸಲ್ಲಿ ಇರುತ್ತೆ. ಆದ್ರೆ ಅದನ್ನ ಹೊರತುಪಡಿಸಿ ಅದನ್ನ ದಾಟ್ಕೊಂಡು ಹೊರಗಡೆ ಬಂದ್ರೆ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಹಾಗೆ ಇವತ್ತು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ದರ್ಶನ ಮಾಡಿ ಬೇವು ಬೆಲ್ಲವನ್ನ ನಿಮ್ಮಿಂದ 4 ಜನಕ್ಕೆ ಹಂಚಿ. ಸಾಧ್ಯವಾದ್ರೆ ಯಾರು ತುಂಬಾ ನಿರ್ಗತಿಗಳಿರ್ತಾರಲ್ಲ, ಕಷ್ಟದಲ್ಲಿರ್ತಾರಲ್ಲ, ಅವರ ಬಡತನದ ರೇಖೆಯಲ್ಲಿರ್ತಾರಲ್ಲ, ಅಂತಹವ್ರನ್ನ ನೋಡಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಒಂದು ವಸ್ತ್ರದಾನವನ್ನು ಮಾಡಿ. ಸಾಧ್ಯವಾದ್ರೆ 4 ಹುಣ್ಣಿಮೆ ಎಲ್ಲಾದ್ರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರುದ್ರನಿಗೆ ನೀಡುವಂತ ರುದ್ರಾಭಿಷೇಕವನ್ನ ಕಣ್ತುಂಬಿಸಿಕೊಂಡು ಅಲ್ಲಿ ಒಂದು ವಸ್ತ್ರವನ್ನ, ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರವನ್ನ, ಒಂದಿಷ್ಟು ತಂಡಲ ಅಂದ್ರೆ ಅಕ್ಕಿಯನ್ನು, ಇದೆಲ್ಲವನ್ನು ಸಹ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆದಾಗ್ಲಿ, ಶುಭವಾಗಲಿ.